ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರಾಧಿಕಾ ರಾಧಾ. ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡೋದ್ರಿಂದ ನಿಮಗೆ ನನ್ನ ಎಲ್ಲಾ ವಿಡಿಯೋಸ್ ನೋಟಿಫಿಕೇಶನ್ ಬರುತ್ತೆ. ಮತ್ತೆ ಇವತ್ತು ನಾನು ಮಾಡ್ತಿರೋ ಲಾಗ್ಸ್ ಬಂದ್ಬಿಟ್ಟು ಕಡೆ ಕಾರ್ತಿಕ್ ಸೋಮವಾರದ್ದು. ಬನ್ನಿ ಹೇಗಿತ್ತು ನನ್ನ ದಿನ ಅಂತ ಅಂದ್ಬಿಟ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವತ್ತಿನ ಲಾಗ್ ಬಂದುಬಿಟ್ಟು ಕಡೆ ಕಾರ್ತಿಕ್ ಸೋಮವಾರದ್ದು. ಮತ್ತು ನಾನು ಸ್ವಲ್ಪ ಅಪ್ಡೇಟ್ ಮಾಡೋದು ಲೇಟ್ ಆಗುತ್ತೆ, ಯಾಕಂದರೆ ನನಗೆ ಎಡಿಟ್ ಮಾಡೋದಕ್ಕೆ ಸ್ವಲ್ಪ ಟೈಮ್ ಸಿಗೋದಿಲ್ಲ. ಹಾಗಾಗಿ ನಾನಿವತ್ತು ದೋಸೆ ಮಾಡ್ತಾಯಿದ್ದೀನಿ. ದೋಸೆಗೊಂದು ಒಳ್ಳೆ ಚಟ್ನಿ ರೆಸಿಪಿನ ತೋರಿಸ್ತೀನಿ ಬನ್ನಿ. ಅದು ನಿಮಗೆ ಮುದ್ದೆಗೂ ಕೂಡ ಚೆನ್ನಾಗಿರುತ್ತೆ ಮತ್ತು ಮಾಡೋದಕ್ಕಂತೂ ತುಂಬ ಅಂದರೆ ತುಂಬ ಈಸಿ. ಈ ದೋಸೆನೂ ಅಷ್ಟೇ, ನಿಮಗೆ ಗರಿಯಾಗಿ ಬೇಕಂದರೆ ಮಸಾಲೆ ದೋಸೆ ಟೈಪ್ನಲ್ಲಿ ಆ ಥರ ಕೂಡ ದೋಸೆ ಮಾಡ್ಕೋಬೋದು. ಹಾಗೆ ನಿಮಗೆ ಬ್ರೆಡ್ ದೋಸೆ ಥರ ಅಂದರೆ ಬ್ರೆಡ್ ಥರ ಸಾಫ್ಟ್ ದೋಸೆ ಬೇಕಂದರೆ ನೀವು ಆ ಥರ ದೋಸೆ ಕೂಡ ಮಾಡ್ಕೋಬೋದು. ನೀವು ನೋಡಿ ಫಸ್ಟು ದೋಸೆನ ಹೇಗೆಲ್ಲ ಬರುತ್ತೆ ಅಂತ. ನಾನು ತವಾನ ಫಸ್ಟು ಕಾಯಕ್ಕಿಟ್ಟಿದ್ದೀನಿ. ತವ ಸ್ವಲ್ಪ ಬಿಸಿ ಆಗಬೇಕು ಚೆನ್ನಾಗಿ. ಹೇಗೆ ಅಂತಂದರೆ ನೀವು ಸ್ವಲ್ಪ ನೀರು ಹಾಕಿದ್ರೆ ಅದು ಚಟಪಟ ಅನ್ನೋ ಥರ ಬರಬೇಕು. ಅದಾದಮೇಲೆ ನಾನು 2 ಸ್ಪೂನು ದೋಸೆ ಹಿಟ್ಟು ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ನೀವು ನಾರ್ಮಲಾಗಿ ದೋಸೆ ಹುಯ್ಕೊಂಡೆ. ಅದು ನಿಮಗೆ ಎಷ್ಟು ತೆಳ್ಳಗೆ ಬರುತ್ತೆ ಈ ದೋಸೆ ಅಂತ ಅಂದರೆ, ನೀವೆಷ್ಟು ತೆಳ್ಳಗೆ ಬೇಕೋ ಅಷ್ಟು ಪೇಪರ್ ದೋಸೆ ಅಂತ ಹೇಳ್ತಾರಲ್ವ, ಆ ಥರ ಕೂಡ ನೀವು ದೋಸೆ ಮಾಡ್ಕೊಬೋದು. ಇದನ್ನು ಬೇಕಾದರೆ ನೀವೇ ನೋಡಿ, ನಿಮಗೆ ಗೊತ್ತಾಗುತ್ತೆ ಎಷ್ಟು ಸಾಫ್ಟಾಗಿ ಬರುತ್ತೆ ಗೊತ್ತಾ. ಮತ್ತು ಮಾಡಿಕೊಂಡ್ರು ಕೂಡ ಇದು ಹಾಗೆ ಅದೇ ರೀತಿ ನಿಮಗೆ ನೀವು ಪೇಪರ್ ದೋಸೆ ಕೂಡ ಮಾಡ್ಕೋಬೋದು, ಸಾಫ್ಟ್ ದೋಸೆ ಕೂಡ ಮಾಡ್ಕೋಬೋದು. ಹೇಗೆ ಈ ಥರ ದೋಸೆ ಬರೋದಕ್ಕೆ ನಾವು ಅಕ್ಕಿನ ಹೇಗೆ ನೆನೆಸಬೇಕು ಮತ್ತು ಯಾವ್ಯಾವ ಕ್ವಾಂಟಿನಲ್ಲಿ ಎಷ್ಟೆಷ್ಟು ಏನೇನು ಹಾಕ್ಕೋಬೇಕು ಅಂತ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಂದರೆ ಖಂಡಿತ ಕಮೆಂಟ್ ಮಾಡಿ. ನಾನು ಅದನ್ನು ಕೂಡ ವಿಡಿಯೋ ಮಾಡಿ ನಿಮಗೆ ತೋರಿಸ್ತೀನಿ. ಹಾಗೆ ನಾನು ನೋಡಿ ಇವಾಗ ನಾನು ಸ್ವಲ್ಪ ಆಯಿಲ್ ಹಾಕ್ಕೋತೀನಿ. ಆಯಿಲ್ ಹಾಕ್ಕೊಂಡು ಎಷ್ಟು ನೀಟಾಗಿ ಬರುತ್ತೆ ಅಂದರೆ, ಎಷ್ಟು ಸಾಫ್ಟಾಗಿ ಬರುತ್ತೆ ಅಂದರೆ, ಮತ್ತು ನಿಮಗೆ ತುಂಬ ತೆಳ್ಳಗೆ ಬೇಕಂತಂದರೆ ಇಷ್ಟು ತೆಳ್ಳಗೂ ಕೂಡ ನೀವು ದೋಸೆ ಹಾಕ್ಕೋಬೋದು. ತೋರಿಸ್ತಾ ಇದ್ದೀನಿ ನೋಡಿ. ನಿಮಗೆ ಮುಂದೆ ಇಟ್ಕೊಂಡು ನೋಡಿದ್ರೆ ಅದನ್ನ ಹಿಂದೆ ನಿಮಗೆ ಕಾಣಿಸುತ್ತೆ, ಅಷ್ಟು ತೆಳುವಾಗಿ ಪೇಪರ್ ದೋಸೆ ಅಂತ ಹೇಳ್ತಾರಲ್ಲ ಆ ಥರ ದೋಸೆ ಬರುತ್ತೆ ಇದು. ನಾನು ಇದನ್ನು ನಾರ್ಮಲ್ ಅಕ್ಕಿನಲ್ಲೇ ನೆನೆಸಿರ್ತೀನಿ. ಅದು ಇಡ್ಲಿ ಮಾಡೋದು ಅಥವಾ ದೋಸೆ ಅಕ್ಕಿ ಆಗಲಿ ಆ ಥರದ್ದೇನೂ ಇದು ಮಾಡಿರಲ್ಲ. ನಾನು ನಾರ್ಮಲ್ ಅಕ್ಕಿನ ಇದನ್ನು ನೆನೆಸಿರೋದು. ನೋಡಿ, ನೀವು ಮುರಿದ್ರೆ ಅಕ್ಕಿ ರೊಟ್ಟಿ ತಿಂತೀವಲ್ಲ ಅಷ್ಟು ತೆಳ್ಳಗೆ ಕೂಡ ನಾನು ಹಾಕಿದ್ದೀನಿ ದೋಸೆನ. ಮತ್ತು ಕಲರ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ. ಹಾಗೆ ನಾನು ಈ ದೋಸೆನ ಬಂದುಬಿಟ್ಟು ಸ್ವಲ್ಪ ಗಟ್ಟಿಗೆ ಮಾಡ್ಕೊಂಡಿದ್ದೀನಿ. ಅಂದರೆ ಬೆಡ್ ದೋಸೆ ಥರ, ಬೆಡ್ ಸಾಫ್ಟ್ ಬರುತ್ತಲ್ಲ ಆ ಥರ ಸಾಫ್ಟಾಗಿ ಮಾಡ್ಕೊಂಡಿದ್ದೀನಿ. ಯಾಕಂದರೆ ನಾನು ಇನ್ನು ನನ್ನ ಮಗನಿಗೆ ತಿನ್ನಿಸ್ಬೇಕು ಇದನ್ನು. ಹಾಗಾಗಿ ನಾನು ಈ ದೋಸೆನ ಈ ಥರ ಬೆಡ್ ದೋಸೆ ಥರ ಮಾಡ್ಕೊಂಡಿದ್ದೀನಿ. ಇದನ್ನು ತೆಳ್ಳಗೆ ಮಾಡಿಲ್ಲ ನಾನು. ಮತ್ತು ಇನ್ನೊಂದು ದೋಸೆನ ನೋಡಿ, ಇದು ಮಸಾಲೆ ದೋಸೆ ಟೈಪ್ ನಿಮಗೆ ಬರುತ್ತೆ. ಮತ್ತು ಕಲರ್ ಕೂಡ ಅದೇ ಥರ ಚೇಂಜ್ ಆಗುತ್ತೆ. ಮತ್ತು ಅಷ್ಟೇ ತೆಳುವಾಗಿ ಬರುತ್ತೆ ದೋಸೆ. ನಿಮ್ಗೇನಾದರೂ ಈ ಥರ ದೋಸೆ ಬರೋದಕ್ಕೆ ಏನೇನು ಹಾಕ್ಕೊಂಡಿದ್ದೀರಾ ಅಂತ ನಿಮಗೆ ಬೇಕಂದರೆ ಖಂಡಿತ ಕಮೆಂಟ್ ಮಾಡಿ ತಿಳಿಸ್ತೀನಿ. ಹಾಗೆ ನನ್ನ ಮಗನಿಗೆ ನಾನು ಇಡ್ಲಿ ಮಾಡಿಕೊಟ್ಟಿದ್ದೆ. ಯಾಕಂದರೆ ಅವ್ನು ದೋಸೆ ಇಷ್ಟಪಡೋದಕ್ಕಿಂತ ಇಡ್ಲಿ ಅಂದರೆ ಅವನಿಗೆ ತುಂಬ ಫೇವ್ರೇಟು. ಹಾಗಾಗಿ ನಾನು ಇಡ್ಲಿ ಮಾಡಿಕೊಟ್ಟಿದ್ದೆ. ಸೂಪರ್ ಸೂಪರ್ ಅಂತ ತೋರಿಸಿ, ಸೂಪರ್ ಅಂತ ತೋರಿಸಿ, ಹಿಂಗೆ ಸೂಪರ್ ಸೂಪರ್. ವಾವಾ ವಾವಾ ಎಮ್ಮಿ ಎಮ್ಮಿ ಅಂತ ಹೇಳು ಚಿಂಟು. ಚಿಂಟು ಎಮ್ಮಿ. ಖಾರ ಆಯ್ತಾ ಸ್ವಲ್ಪ? ಇಲ್ವಾ? ಚೆನ್ನಾಗಿದ್ಯಾ? ಸೂಪರ್ ಸೂಪರ್. ನಾನು ಸ್ವಲ್ಪ ಸಾಂಬಾರು ಡಿಪ್ ಮಾಡಿಕೊಟ್ಟಿದ್ದೆ. ಹಾಗಾಗಿ ಅವನು ಎಮ್ಮಿ ಅಂತ ಹೇಳು ಅಂದ್ರೂ ಹೇಳ್ತಾ ಇಲ್ಲ. ಆದ್ರೂ ಅವ್ನು ತಿಂತಾ ಇದ್ದಾನೆ ಖಾರ ಇದ್ರೂ, ಯಾಕಂದರೆ ಅವ್ನಿಗೆ ಇಡ್ಲಿ ಇಷ್ಟ. ಹಾಗೆ ನಾನು ಹೇಳಿದ್ನಲ್ವ, ನಾನೊಂದು ಈಸಿಯೆಸ್ಟ್ ಚಟ್ನಿ ಹೇಳ್ಕೊಡ್ತೀನಿ ನಿಮಗೆ ದೋಸೆಗೆ ಅಂತ ಹೇಳ್ಬಿಟ್ಟು ಅದನ್ನು ಮಾಡ್ತಾಯಿದ್ದೀನಿ. ಇದನ್ನು ಮಾಡೋದು ತುಂಬ ಈಸಿ ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ. ನಾನು 2 ಈರುಳ್ಳಿ ತೊಗೊಂಡಿದ್ದೀನಿ, 2 ಟೊಮೊಟೊ ಮತ್ತು 1 ಗೆಡ್ಡೆ ಬೆಳ್ಳುಳ್ಳಿ ಮತ್ತು 3 ಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಇದನ್ನೆಲ್ಲದನ್ನು ನಾವು ಇವಾಗ ಆಯಿಲ್ನಲ್ಲಿ ಫ್ರೈ ಮಾಡ್ಕೋಬೇಕು. ಹಾಗಾಗಿ ನಾನು ಒಂದು ಬಾಣಲಿಗೆ ಆಯಿಲ್ನ ಬಿಟ್ಕೋತಾ ಇದ್ದೀನಿ. ನಾನು ಇದನ್ನು ಮಸ್ಟರ್ಡ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ಅದು ಮತ್ತು ಫಸ್ಟ್ ಈರುಳ್ಳಿ ಮತ್ತು ಮೆಣಸಿನ್ಕಾಯಿನ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಅಂದರೆ ಸ್ವಲ್ಪ ಪೂರ್ತಿನೇ ಚೆನ್ನಾಗೇ ಫ್ರೈ ಮಾಡ್ಕೋಬೇಕು. ಅದು ಈರುಳ್ಳಿ ಪೂರ್ತಿ ಕಲರ್ ಬರೋವರೆಗೂ. ಮತ್ತು ಟೊಮೊಟೊ ಕೂಡ ನೀವು ಇದರಲ್ಲೇ ಸ್ಮ್ಯಾಶ್ ಮಾಡ್ಕೊಂಡ್ರೂ ಚೆನ್ನಾಗೇ ಇರುತ್ತೆ. ಸ್ಮ್ಯಾಶ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಅರಿಶಿನ ಪುಡಿ, ಉಪ್ಪು, ಜೀರಿಗೆ ಮತ್ತು ಮೆಣಸು ಇಷ್ಟೂ ಹಾಕ್ಕೋಬೇಕು. ಹಾಕ್ಕೊಂಡು ಅದರಲ್ಲೇ ಸ್ವಲ್ಪ ಫ್ರೈ ಮಾಡ್ಕೋಬೇಕು, ಪೂರ್ತಿ ಸ್ಮ್ಯಾಶ್ ಆಗೋ ಥರ. ಅದಾದಮೇಲೆ ಅದು ಪೂರ್ತಿ ತಣ್ಣಗಾಗಿದ ಮೇಲೆ ನೀವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಜಸ್ಟ್ ಮಿಕ್ಸಿನ ಒಂದು ಗ್ರೈಂಡ್ ಮಾಡಬೇಕು. ಆಮೇಲೆ ಅದಕ್ಕೆ ಸ್ವಲ್ಪ ಕರಿಬೇವು, ಸಾಸಿವೆ, ಆಯಿಲು ಹಾಕ್ಬಿಟ್ಟು ನಾವೇನು ರುಬ್ಕೊಂಡಿರ್ತೀವೋ ಅದನ್ನು ಜಸ್ಟ್ ಹಾಕಿದ್ರೆ ಸಾಕು. ಮತ್ತು ಜಾಸ್ತಿ ಏನು ಅದನ್ನು ಬೇಯಿಸೋ ಅವಶ್ಯಕತೆ ಇಲ್ಲ. ಮತ್ತು ಏನಂತಂದರೆ ನೀವು ಇದನ್ನು ಚಚ್ಕೊಂಡ್ರೆ ಅಥವಾ ಕಲ್ಲಲ್ಲಿ ರುಬ್ಕೊಂಡ್ರೆ ಇನ್ನೂ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ.
ಮತ್ತು ಇದನ್ನು ನಾವು ತುಂಬ ಪೂರ್ತಿಯಾಗಿ ರುಬ್ಬಾರ್ದು, ಸ್ವಲ್ಪ ಜಜ್ಕೋಬೇಕಷ್ಟೇ. ಅದಕ್ಕೆ ನಾನು ಹೇಳಿದ್ದು ಕಲ್ಲಲ್ಲಿ ರುಬ್ಕೊಂಡ್ರಂತೂ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಇದು ಮುದ್ದೆಗೂ ಕೂಡ ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಅಜ್ಜಿ ನಮಗೆ ಇದನ್ನು ಮುದ್ದೆಗೆ ಮಾಡಿಕೊಡ್ತಿದ್ರು. ನಮ್ಮ ಆಫೀಸ್ ಹತ್ರ ಒಂದು ಶಿವದು ಟೆಂಪಲ್ ಇದೆ, ಅದು ಮಹದೇಶ್ವರ ಸ್ವಾಮಿ ದೇವಸ್ಥಾನ ಅಂತ. ಅಲ್ಲಿಗೆ ನಾವು ಮಧ್ಯಾಹ್ನ ಲಂಚ್ ಬ್ರೇಕ್ನಲ್ಲಿ ಹೋಗಿದ್ವಿ, ಯಾಕಂದರೆ ಅಲ್ಲಿ ಪ್ರಸಾದ ಕೂಡ ಕೊಡ್ತಾಯಿದ್ರು. ಹಾಗಾಗಿ ಪ್ರತಿ ಕಾರ್ತಿಕದ ಸೋಮವಾರ ದಿನವೂ ಹೋಗಿದ್ದೀವಿ ಈ ಮಂತ್ ಫುಲ್ಲು. ಸೊ ಇವತ್ತು ಕೂಡ ಹೋಗಿದ್ವಿ. ನನಗಂತೂ ಪ್ರಸಾದ ತಿನ್ನೋದಂದರೆ ತುಂಬಾ ಇಷ್ಟ. ನನ್ನ ಬಾಕ್ಸ್ ತಂದಿದ್ರು ಕೂಡ ಅದನ್ನು ಹಂಗೆ ಇಟ್ಬಿಟ್ಟು ನಾವು 3 ಜನ ಹೋಗಿ ತಿನ್ಕೊಂಡು ಬಂದ್ವಿ. ಆಮೇಲೆ ನಾವು ಹೋಗಾದ್ಮೇಲೆ ನಮ್ಮ ಆಫೀಸಲ್ಲಿ ಇರೋರೆಲ್ಲ ಆಲ್ಮೋಸ್ಟ್ ಎಲ್ಲರೂ ಹೋಗಿದ್ರು ಆ ದೇವಸ್ಥಾನಕ್ಕೆ. ಸೊ ನನಗಂತೂ ದೇವ್ರ ಪ್ರಸಾದ ಅಂದರೆ ತುಂಬ ಇಷ್ಟ, ನಾನು ಸ್ವಲ್ಪನೂ ಮುಜುಗರ ಪಡಲ್ಲ. ಮತ್ತು ಇವತ್ತು ನಮ್ಮ ಅಜ್ಜಿ ನಮ್ಮ ಅಮ್ಮ ಮನೆಗೆ ಹೋಗ್ತಾ ಇದ್ರು. ಹಾಗೆ ಹೋಗಬೇಡ, ನಾನು ಇಲ್ಲೇ ಇರು ಅಂತ ಹೇಳ್ತಾ ಇದ್ದೆ. ಅವ್ರು ಕೋಪ ಮಾಡ್ಕೋತಾ ಇದ್ರು, ನಾನು ಇರಲ್ಲ, ನಾನು ಹೋಗ್ತೀನಿ ಅಂತ ಹೇಳ್ಬಿಟ್ಟು. ಹಾಗೆ ಸ್ವಲ್ಪ ಹೊತ್ತು ರೇಗಿಸ್ಕೊಂಡು ಕುಂತಿದ್ವಿ. ಆಮೇಲೆ ನಮ್ಮ ಅಪ್ಪ ಬಂದರು ಅಷ್ಟರಲ್ಲಿ ಕರ್ಕೊಂಡು ಹೋಗೋದಕ್ಕೆ ಅಂತ. ಮತ್ತು ನಮ್ಮ ಅಜ್ಜಿ ನಮ್ಮ ಅಪ್ಪ ಜೊತೆ ನಮ್ಮ ಅಮ್ಮ ಮನೆಗೆ ಹೋದರು. ಅಂದರೆ ಇವಾಗಲೇ ಅವ್ರು ಊರಿಗೆ ಹೋಗಲ್ಲ, ಇನ್ನು ಸ್ವಲ್ಪ ದಿನ ಬೆಂಗಳೂರಲ್ಲೇ ಇರ್ತಾರೆ, ಆಮೇಲೆ ಹೋಗ್ತಾರೆ ಅವರು. ನಾನೇನಾದರೂ ಇಲ್ಲೇ ಇರು, ಈಗ ಹೋಗಬೇಡ ಊರಿಗೆ, ಯಾಕೆ ಹೋಗ್ತೀಯಾ ಒಬ್ಬಳೇ, ಏನು ಮಾಡ್ತೀಯಾ ಅಂದರೆ ನನಗೆ ಕೋಪ ಮಾಡ್ಕೊಂಡು ಬೈತಾರೆ ಅವರು. ನಮ್ಮ ಅಜ್ಜಿ ನಮ್ಮ ಅಮ್ಮ ಮನೆಗೆ ಹೋಗೋದಕ್ಕೆ ನನಗೆ ಬೇಜಾರಾಗ್ತಿತ್ತು. ಹಾಗಾಗಿ ಸುಮ್ಮನೆ ಸಪ್ಪು ಕುಂತಿದ್ದೆ. ಹಾಗಾಗಿ ನನ್ನ ಹಸ್ಬೆಂಡ್ ಹೇಳಿದ್ರು, ಬಾ ದೇವಸ್ಥಾನಕ್ಕಾದರೂ ಹೋಗ್ಬಿಟ್ಟು ಬರೋಣ ಅಂತ. ಸೊ ಈ ದೇವಸ್ಥಾನ ನಮ್ಮ ಮನೆ ಹತ್ರನೇ ಇರೋದು. ಆಲ್ಮೋಸ್ಟ್ ನಮ್ಮ ಮನೆಯಿಂದ ಒಂದು 1 ಮಿನಿಟ್ ಆಗ್ಬೋದು ಅಷ್ಟೇ ಈ ದೇವಸ್ಥಾನಕ್ಕೆ. ನಾನು 5 ವರ್ಷದಿಂದ ಇದೇ ಏರಿಯಾದಲ್ಲಿದ್ದೀನಿ, ಆದರೆ ನಾನು ಈ ದೇವಸ್ಥಾನಕ್ಕೆ 5 ವರ್ಷದಿಂದ ಹೋಗಿರಲಿಲ್ಲ. ಈ ದೇವಸ್ಥಾನ ಬಂದ್ಬಿಟ್ಟು ಆಲ್ಮೋಸ್ಟ್ ಈ ಕಡೆ ಇರೋರಿಗೆ ಗೊತ್ತಿರುತ್ತೆ. KR ರೋಡಲ್ಲಿ ಉಮಾಮಹೇಶ್ವರಿ ದೇವಸ್ಥಾನ. ಈ ದೇವಸ್ಥಾನಕ್ಕೆ ಇವತ್ತೇ ಫಸ್ಟ್ ಟೈಮ್ ನಾನು ಹೋಗಿದ್ದು ಈ ದೇವಸ್ಥಾನಕ್ಕೆ 5 ವರ್ಷದಿಂದ. ಸೊ ಅಲ್ಲಿ ಎಲ್ಲರೂ ಶಿವಲಿಂಗಕ್ಕೆ ಅಭಿಷೇಕ ಎಲ್ಲ ಮಾಡ್ತಾಯಿದ್ರು. ಮತ್ತು ಇನ್ನೊಂದು ಕಡೆ ದೀಪ ಹಚ್ತಾಯಿದ್ರು. ಬಟ್ ತುಂಬ ಅಂದರೆ ತುಂಬ ಕ್ಯೂ ಇತ್ತು ಇವತ್ತು ಇಲ್ಲಿ. ಹಾಗಾಗಿ ಆ ಕ್ಯೂ ಇದ್ರೂ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ನನ್ನ ಮೈಂಡ್ ಫ್ರೀ ಆಗುತ್ತೆ. ನಮ್ಮ ಅಜ್ಜಿ ಹೋದ್ಮೇಲೆ ತುಂಬ ಬೇಜಾರಾಗ್ತಾಯಿತ್ತು, ಯಾಕಂದರೆ 8 ಡೇಸಿಂದ ನಮ್ಮ ಅಜ್ಜಿ ಇದ್ದರು. ಸ್ವಲ್ಪ ಚೆನ್ನಾಗಿತ್ತು, ಮನೇಲೆಲ್ಲ ಖುಷಿಯಾಗಿರ್ತಿದ್ವಿ. ಇವಾಗ ಸ್ವಲ್ಪ ನಮ್ಮ ಅಜ್ಜಿ ಹೋದ್ಮೇಲಂತೂ ನನಗೆ ತುಂಬ ಬೇಜಾರಾಗ್ತಾಯಿತ್ತು. ಮತ್ತು ಈ ಕಡೆ ದೀಪ ಹಚ್ಚೋರೆಲ್ಲ ಈ ಕಡೆ ಬಂದು ದೀಪ ಹಚ್ತಾ ಇದ್ರು. ಜನ ಅಂತೂ ತುಂಬ ಅಂದರೆ ತುಂಬ ಜಾಸ್ತಿ ಜನನೇ ಬಂದಿದ್ರು ಇಲ್ಲಿ. ತುಂಬ ದೊಡ್ಡ ಕ್ಯೂ ಇತ್ತು. ಹಾಗೆ ಶಿವನಿಗೆ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ನನಗಂತೂ ತುಂಬಾ ಇಷ್ಟ ಆಯಿತು ಅಲಂಕಾರ. ಮತ್ತು ಫೋಟೋ ತಗೊಳ್ಳೋಣ ಅಂದ್ಕೊಂಡೆ, ಅಲ್ಲಿ ಆಲ್ರೆಡಿ ಮೆನ್ಷನ್ ಮಾಡಿಬಿಟ್ಟಿದ್ರು ಫೋಟೋಸ್ ನಾಟ್ ಅಲೌಡ್ ಅಂತ, ಮೊಬೈಲ್ ಕ್ಯಾಮ್ರಾದಲ್ಲಿ ಅಂತ. ಹಾಗಾಗಿ ಸುಮ್ಮನೆ ಎಲ್ಲರ ಮುಂದೆ ಅವರು ಫೋನ್ ಕಿತ್ಕೊಳ್ಳೋದು, ಇಶ್ಯೂ ಆಗೋದು ಅದೆಲ್ಲ ಏನಕ್ಕೆ ಬೇಕು ಅಂತ ಅಂದ್ಬಿಟ್ಟು ನಾನು ಫೋಟೋಸ್ ಏನೋ ತಕ್ಕೊಂಡಿಲ್ಲ ಅಲ್ಲಿ. ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿ ದೇವ್ರು ಕಾಣಿಸ್ತಾ ಇತ್ತು. ನನಗಂತೂ ತುಂಬಾ ಇಷ್ಟ ಆಯಿತು ದೇವ್ರ ಅಲಂಕಾರ ಅಂತೂ ಇಲ್ಲಿ. ನಾನು ಅಂದ್ಕೊಂಡೆ ಯಾವಾಗಲೂ ಬರ್ತಾ ಇರಬೇಕು ಈ ದೇವಸ್ಥಾನಕ್ಕೆ ಅಂತ ಹೇಳ್ಬಿಟ್ಟು. ಮತ್ತು ಈ ಟೆಂಪಲ್ನಲ್ಲಿ ಒಂದು ಪಾಸಿಟಿವ್ ವೈಬ್ಸ್ ಇದೆ. ನಾನು ಒಳಗಡೆ ಹೋದ ತಕ್ಷಣ ನನಗೊಂಥರ ಫೀಲ್ ಕಂಫರ್ಟಬಲ್ ಮತ್ತು ಒಂಥರ ನೆಮ್ಮದಿ ಅಂತ ಫೀಲ್ ಆಗ್ತಾಯಿತ್ತು. ಸೊ ನನಗೆ ಈ ದೇವಸ್ಥಾನ ಕೂಡ ತುಂಬ ಇಷ್ಟ ಆಯಿತು. ನಾನು ಇಷ್ಟು ದಿನ ಈ ದೇವಸ್ಥಾನನ ಮಿಸ್ ಮಾಡಿಕೊಂಡೆ ಅಂತಲೂ ಅನ್ಕೋತಾ ಇದ್ದೆ. ಇಲ್ಲೇ ಇದ್ದು ಈ ದೇವಸ್ಥಾನಕ್ಕೆ ಬಂದಿಲ್ವಲ್ಲ ನಾನು ಇಷ್ಟು ದಿನ ಅಂತ. ಆಲ್ಮೋಸ್ಟ್ ನಾನು 5 ಇಯರ್ಸಿಂದ ಜಯನಗರಲ್ಲಿ ಇರೋದು, ಆದರೆ KR ರೋಡ್ ಈ ಕಡೆ ನಮ್ಮ ಮನೆ ನಿಯರ್ ಬೈಯೇ. ಆದರೂ ನಾನು ಈ ದೇವಸ್ಥಾನಕ್ಕೆ ಬಂದಿರಲಿಲ್ಲ. 1-2 ನಿಮಿಷ ಅಷ್ಟೇ ಈ ದೇವಸ್ಥಾನಕ್ಕೆ ನಮ್ಮ ಮನೆಯಿಂದ. ಬಟ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಉಮಾಮಹೇಶ್ವರಿ ದೇವಸ್ಥಾನ. ಹಾಗೆ ನನ್ನ ಫ್ರೆಂಡು ಕಾಲ್ ಮಾಡಿದರು, ಮನೆ ಹತ್ರ ಬಂದೋಗಿ ಅಂತ ಅಂದ್ಬಿಟ್ಟು. ಸರಿ ಅಂತ ನಾನು ನನ್ನ ಹಸ್ಬೆಂಡ್ ದೇವಸ್ಥಾನ ಮುಗಿಸ್ಕೊಂಡು ಹಾಗೆ ಅವ್ರ ಮನೆ ಹತ್ರ ಹೋದ್ವಿ. ಅವರು ದುಬೈಗೆ ಹೋಗಿದ್ರು. ಹಾಗಾಗಿ ನನಗೊಂದು ಸೆಂಟ್ ತಂದು ಕೊಟ್ಟರು. ಅದಂತೂ ತುಂಬ ಚೆನ್ನಾಗಿತ್ತು. ಮತ್ತು ಅವ್ರ ಮಗ ಅಂತೂ ಚಿಂಟು ಫೇವ್ರೆಟ್ಟು. ಮತ್ತು ನನ್ನ ಮಗುನ ಸ್ವಲ್ಪ ಹೋಮ್ವರ್ಕ್ ಇತ್ತು ಅಂದ್ಬಿಟ್ಟು ಮನೆಗೆ ಬಂದು ಹೋಮ್ವರ್ಕ್ ಮಾಡಿಸ್ತಾ ಇದ್ವಿ. ಹಾಗಾಗಿ ನನ್ನ ಹಸ್ಬೆಂಡೇ ಹೋಮ್ವರ್ಕ್ ಮಾಡಿಸ್ತಾ ಇದ್ರು, ನಾನಂತೂ ಮಾಡಿಸ್ತಾ ಇರಲಿಲ್ಲ. ಮತ್ತು ನಾವೇ ಹೋಮ್ವರ್ಕ್ ಮಾಡಿಕೊಟ್ರೆ ಏನೂ ಪ್ರಯೋಜನ ಇರಲ್ಲ. ಮತ್ತು ಅವ್ನು ಹೋಮ್ವರ್ಕ್ ಅಂತೂ ಎಷ್ಟು ಕೊಡ್ತಾರೆ ಅಂದರೆ, ಅವನು ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಳಿಗೆ ಕೊಡ್ತಾರಲ್ಲ ಅಷ್ಟು ಹೋಮ್ವರ್ಕ್ ಕೊಡ್ತಾರೆ ಪ್ಲೇ ಗ್ರೂಪ್ಗೆ. ಮತ್ತು ನಾವು ಅವ್ನು ಕೈ ಹಿಡ್ದೇ ಮಾಡಿಸ್ತೀವಿ. ಯಾವುದೇ ಹೋಮ್ವರ್ಕ್ ಆಗಲಿ ನಾವೇ ಮಾಡಿಕೊಡೋದಿಲ್ಲ, ಯಾಕಂದರೆ ಅವ್ನಿಗೂ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಆಗಬೇಕು ಈ ಥರ ಮಾಡಬೇಕು ಅಂತ ಹೇಳ್ಬಿಟ್ಟು. ಹಾಗಾಗಿ ನಾವು ಯಾವುದನ್ನು ನಮ್ಮ ಕೈಯಿಂದ ಮಾಡಿಸಲ್ಲ, ಎಲ್ಲ ಅವ್ನ ಕೈಯಿಂದನೇ ಹೋಮ್ವರ್ಕ್ ಮಾಡಿಸ್ತೀವಿ. ಬಟ್ ನಾವು ಹೆಲ್ಪ್ ಮಾಡ್ತೀವಿ ಅಷ್ಟೇ ಅವನಿಗೆ ಹೋಮ್ವರ್ಕ್ ಮಾಡೋದಕ್ಕೆ. ಅದು ಎಷ್ಟು ಡಿಫಿಕಲ್ಟ್ ಎಲ್ಲ ಕೊಡ್ತಾರೆ ಅಂದರೆ ಮುಂದೆ ನೋಡಿ ನಿಮಗೆ ಗೊತ್ತಾಗುತ್ತೆ. ಮತ್ತು ಬಟನ್ಸ್ನೆಲ್ಲ ಇದನ್ನು ಮಾಡಿಬಿಟ್ಟು ಕಲರಿಂಗ್ ಮಾಡಿಬಿಟ್ಟು ಆ ಬಟನ್ಸ್ ಎಲ್ಲ ಹಾಕಬೇಕು. ನನಗನ್ಸುತ್ತೆ ಇದು ಮಕ್ಕಳೆಲ್ಲ ಇಷ್ಟು ಚಿಕ್ಕ ಮಕ್ಕಳೆಲ್ಲ ಇದನ್ನೆಲ್ಲ ಮಾಡೋಕ್ಕಾಗುತ್ತಾ ಅಂತ ಹೇಳ್ಬಿಟ್ಟು. ಆದರೂ ಕೊಟ್ಟಿರ್ತಾರೆ ಈ ಬುಕ್ಸ್ನಲ್ಲಿ. ಆಲ್ಮೋಸ್ಟ್ ನನ್ನ ಮಗನಿಗೆ ಇನ್ನೂ ಪ್ಲೇ ಗ್ರೂಪ್ ಅಷ್ಟೇ, ಅವನಿಗೆ 7 ಬುಕ್ಸ್ ಇದೆ. ನಾನು ಆಲ್ಮೋಸ್ಟ್ 7th ಬರೋವರೆಗೂ ನನಗೆ 7 ಬುಕ್ಸ್ ಇರಲಿಲ್ವೇನೋ.
ನಾನಂತೂ ಎಷ್ಟೊಂದು ಸಲ ಅನ್ಕೋತೀನಿ ಅಪ್ಪ ಈಗಿನ ಜನ್ರೇಷನ್ ಅಂತೂ ತುಂಬಾ ಡಿಫ್ರೆಂಟ್ ಇದೆ ನಮಗೂ ಇವ್ರಿಗೂ ಕಂಪೇರ್ ಮಾಡಿದ್ರೆ ಅಂತ. ಬಟ್ ಈಗಿನ ಮಕ್ಕಳು ಕೂಡ ಅಷ್ಟೇ ನಾಲೆಜಬಲ್ ಆಗಿರ್ತಾರೆ, ಅವ್ರಿಗೆಲ್ಲದೂ ಗೊತ್ತಿರುತ್ತೆ. ನನ್ನ ಮಗ ಅಂತೂ ಯಾವ್ಯಾವ ಕಲರ್ ಯಾವುದ್ಯಾವುದು ಅಂತ ಹೇಳ್ತಾನೆ, ಮತ್ತು ಅವ್ನಿಗೆ ಎಲ್ಲೋ ಕಲರ್ ಅಂದರೆ ತುಂಬ ಇಷ್ಟ. ಎಲ್ಲದಕ್ಕೂ ಪಪ್ಪ ಎಲ್ಲೋ ಕಲರ್ ಮಾಡೋಣ, ಪಪ್ಪ ಎಲ್ಲೋ ಕಲರ್ ಮಾಡೋಣ ಅಂತ ಹೇಳ್ತಾ ಇರ್ತಾನೆ. ನಾವು ಒಂದು ಕೆಲಸ ಮಾಡೋಕ್ಕೋದ್ರೆ ಅವ್ನು 2 ಕೆಲಸ ಮಾಡ್ತಾನೆ. ಬಟ್ ಅವನ ಹತ್ರನೇ ಹಾಕ್ಸೋದ್ರಿಂದ ಏನಾಗುತ್ತೆ ಅಂದರೆ ಅವನಿಗೂ ಒಂದು ಐಡಿಯಾ ಬರುತ್ತೆ. ಓಕೆ ನೆಕ್ಸ್ಟ್ ಅಟ್ಲೀಸ್ಟ್ ಈ ಇಯರ್ ಅವ್ನು ಸ್ವಂತವಾಗಿ ಮಾಡಿಲ್ಲ ಅಂದ್ರೂ ನೆಕ್ಸ್ಟ್ ಇಯರ್ ಅವನಿಗೆ ಕಲ್ತ್ಕೋತಾನೆ ಅಂತ ಹೇಳ್ಬಿಟ್ಟು ನಾವೇ ಏನು ಮಾಡ್ಕೊಡಲ್ಲ. ಅವನಿಲ್ದಲೆ ಏನೇ ಒಂದು ಮಾಡಿದ್ರು ಅವ್ನ ಕೈಯಿಂದನೇ ಮಾಡಿಸ್ತೀವಿ, ಯಾಕಂದ್ರೆ ಅವ್ನಿಗೆ ಸ್ವಲ್ಪನಾದ್ರೂ ಅದ್ರ ಬಗ್ಗೆ ತಿಳ್ಕೊಳ್ಳಿ ಅಂತ. ಮಕ್ಳಿಗೆ ಏನಾಗುತ್ತೆ ಅಂದ್ರೆ ಹೋಮ್ವರ್ಕ್ ಕೊಡ್ತಾರೆ, ಅದನ್ನ ನಾವೇ ಹೋಮ್ವರ್ಕ್ ಮಾಡೋದ್ರಿಂದ ಮಕ್ಳಿಗೆ ಏನು ಅಷ್ಟೊಂದು ಅದ್ರ ಬಗ್ಗೆ ನಾಲೆಡ್ಜ್ ಇಲ್ಲ, ನಾವು ಸ್ಕೂಲಿಗೆ ಕಳ್ಸೂನು ವೇಸ್ಟ್ ಅಂತ ಅನ್ಸ್ಬಿಡುತ್ತೆ. ಹಾಗಾಗಿ ನಾನು ಅವ್ರು ಏನೇ ಹೋಮ್ವರ್ಕ್ ಕೊಟ್ರು ನಾವಂತೂ ನಾವೇ ಮಾಡಲ್ಲ, ಅವ್ರನ್ನ ಹತ್ರನೇ ಮಾಡಿಸೋದು. ಬಟ್ ಅವ್ನು ಮಾಡೋದಕ್ಕಂತೂ ಬಿಡಲ್ಲ. ಎಷ್ಟು ಆಟ ಮಾಡ್ತಾನೆ ಅಂದ್ರೆ ಒಂದು 5 ನಿಮಿಷದಲ್ಲಿ ಆಗೋ ಹೋಮ್ವರ್ಕ್ನ ನಾನು ಅರ್ಧ ಗಂಟೆ ಮಾಡಿಸ್ಬೇಕಾಗುತ್ತೆ ಅವನಿಗೆ. ಮತ್ತೆ ಇನ್ನೊಂದೇನಂದ್ರೆ ನನ್ನ ಫ್ರೆಂಡ್ ಏನ್ ಮಾಡ್ತಾರೆ, ಅವರೇ ಎಲ್ಲಾ ಹೋಮ್ವರ್ಕ್ ಮಾಡ್ತಾರೆ, ಯಾಕಂದ್ರೆ ಮಿಸ್ ಗುಡ್ ಹಾಕ್ಬೇಕು ಅವ್ರ ಬುಕ್ ಅಲ್ಲಿ. ಸೊ ಹಾಗಾಗಿ ನಾನು ಏನ್ ಹೇಳ್ತೀನಿ ಅಂದ್ರೆ ಮಿಕ್ಸ್ ಗುಡ್ ಹಾಕೋದು ಇಂಪಾರ್ಟೆಂಟ್ ಅಲ್ಲ. ಮಕ್ಕಳು ಅವ್ರು ಏನ್ ಬರೆದ್ರು ಓಕೆ, 3 ವರ್ಷ 2 ವರ್ಷದ ಮಕ್ಳಂತೂ ಏನು ಇಷ್ಟೊಂದೆಲ್ಲ ಮಾಡಕ್ಕಾಗಲ್ಲ. ಅಟ್ಲೀಸ್ಟ್ ಅವ್ರು ನನ್ ಮಗ ಗುಡ್ ಹಾಕಿಸ್ಕೊಂಡಿಲ್ಲ ಅಂದ್ರೂ ಪರವಾಗಿಲ್ಲ, ಅವ್ನ್ ಸ್ವಂತವಾಗಿ ಮಾಡ್ಬೇಕು ಅಷ್ಟೇ ನನ್ನ ಹೋಮ್ವರ್ಕ್ ನ. ಹಾಗಾಗಿ ನನ್ಗೆ ಕಷ್ಟ ಆದ್ರೂ ಪರವಾಗಿಲ್ಲ, ಅದು ಗುಡ್ ಬರ್ಲಿಲ್ಲ ಅಂದ್ರೂ ತೊಂದ್ರೆ ಇಲ್ಲ, ನಾನು ಅವನ ಹತ್ರನೇ ಮಾಡ್ಸೋದು. ಇನ್ ಸ್ವಲ್ಪ ನಾವು ಹೆಲ್ಪ್ ಮಾಡ್ತೀವಿ ಹೊರತು ನಾನು ಅವ್ನು ಹೋಮ್ವರ್ಕ್ ಮಾಡೋದಕ್ಕೆ ನಾನಂತೂ ಕೈಯಿಂದ ಒಂದಿನನೂ ನಾವೇ ಕೈಯಿಂದ ಮಾಡ್ಕೊಟ್ಟಿಲ್ಲ. ಸ್ವಲ್ಪ ಹೆಲ್ಪ್ ಮಾಡ್ತೀವಿ, ಅವನಿಂದಾನೇ ಸ್ವಲ್ಪನಾದ್ರೂ ಹೆಲ್ಪ್ ತಗೋತೀವಿ. ಎಲ್ಲ ಅವ್ರಿಗೆ ಗೊತ್ತಿಲ್ಲದೆ ನಾವೇ ಮಾಡೋದ್ರಿಂದ, ಅಂದ್ರೆ ಚಿಕ್ಕ ಮಕ್ಳಿಗಾದ್ರೂ ಅಷ್ಟೇ, ನಾವು ದೊಡ್ಡ ಮಕ್ಳಿಗಾದ್ರೂ ಅಷ್ಟೇ, ಮಕ್ಳಿಗೆ ಹೋಮ್ವರ್ಕ್ ನಾವ್ ಯಾವತ್ತೂ ಮಾಡ್ಕೊಡ್ಬಾರ್ದು. ಅವರೇ ಮಾಡೋದಕ್ಕೆ ನಾವು ಬಿಟ್ಬಿಡ್ಬೇಕು ಅವರಿಗೆ. ಅವಾಗ ಅವ್ರು ಕಲಿಯೋದು ಕಲಿತಾರೆ, ಮತ್ತೆ ಅವ್ರಿಗೆ